ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಧರ್ಮಸ್ಥಳದಲ್ಲಿ ಕೊನೆಯ ಪಾಯಿಂಟ್ ಆದಂತ 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ, ಜೊತೆಗೆ ಇಲ್ಲಿಯವರೆಗೆ ಅಗದಿರುವಂತಹ ಗುಂಡಿಗಳಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳೆಷ್ಟು ಅಥವಾ ಮೂಳೆಗಳೆಷ್ಟು, ಆ ಮೂಳೆಗಳನ್ನ SIT ತಂಡ ಏನ್ ಮಾಡಿದೆ, ಮತ್ತೆ ಧರ್ಮಸ್ಥಳದಲ್ಲಿ ಮುಂದಿನ ಬೆಳವಣಿಗೆಗಳೇನು ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್. ಮೊದಲನೇದಾಗಿ ಭೀಮನ ಹತ್ತಿರ 13 ಪಾಯಿಂಟ್ಗಳನ್ನು ಏನ್ ಮಾಡಿಸ್ಕೊಂಡಿದ್ರು ಈ SIT ತಂಡ, ಆ 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ಗಳ ಕಾರ್ಯಾಚರಣೆ ಈಗ ಆಲ್ರೆಡಿ ಮುಗಿದಿದೆ. ಈ 12 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರಗಳಾಗಲಿ ಅಥವಾ ಮೂಳೆಗಳಾಗಲಿ ಸಿಕ್ಕಿಲ್ಲ. ಬದಲಾಗಿ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಸಿಕ್ಕಿದೆ. ಅದು 6ನೇ ಪಾಯಿಂಟ್ ನಲ್ಲಿ ಬಿಟ್ಟು ಇನ್ನು ಯಾವುದೇ ರೀತಿಯ ಪಾಯಿಂಟ್ಗಳಲ್ಲೂ ಅಸ್ಥಿ ಪಂಜರವಾಗಲಿ, ಮೂಳೆ ಆಗಲಿ ಅಥವಾ ಮತ್ತಿತರ ಯಾವುದೇ ಅವಶೇಷಗಳಾಗಲಿ ಸಿಕ್ಕಿಲ್ಲ. ಬದಲಾಗಿ ಮೊನ್ನೆ ಈ ಭೀಮನನ್ನ ಕರ್ಕೊಂಡು SIT ತಂಡ ಪಾಯಿಂಟ್ ಮಾಡಿರುವ ಜಾಗದಲ್ಲಿ ಬಿಟ್ಟು ಅದರಿಂದ ಮೇಲಕ್ಕೆ 100 ಮೀಟರ್ ಮೇಲಕ್ಕೆ ಹೋಗಿ ಬಾಂಗ್ಲಾಗುಡ್ಡ ಕಾಡಿನಲ್ಲಿ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ಕಾರ್ಯಾಚರಣೆ ಯಶಸ್ವಿಯಾಗಿ 3 ಅಸ್ಥಿ ಪಂಜರಗಳು ಸಿಕ್ಕಿವೆ ಅಂತೇಳಿ ಈಗ ಆಲ್ರೆಡಿ ಮಾಹಿತಿ ಕೂಡ ಬಂದಿದೆ. ಮೊನ್ನೆ 11 ಮತ್ತೆ 12ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡುವ ರೀತಿ ಮೆಸ್ಸನ್ನ ಕಟ್ಟಿ ಬಿಟ್ಟಿದ್ದರು. ಆದರೆ ಕಾರ್ಯಾಚರಣೆ ಅಲ್ಲಿ ನಡೆಯಲಿಲ್ಲ. ಬದಲಾಗಿ 100 ಮೀಟರ್ ಎತ್ತರದಲ್ಲಿರುವಂತ ಈ ಬಾಂಗ್ಲಾಗುಡ್ಡ ಕಾಡಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಈ ಕಾರ್ಯಾಚರಣೆ ನಡೆದಂತ ಸಮಯದಲ್ಲಿ 3 ಅಸ್ಥಿ ಪಂಜರಗಳು ಕೂಡ ಸಿಕ್ಕಿವೆ. ಈ ಅಸ್ಥಿ ಪಂಜರಗಳನ್ನ ಈಗ ಆಲ್ರೆಡಿ FSL ವರದಿಗೆ ಕಳಿಸಲಾಗಿದೆ. ಈ ಅಸ್ಥಿ ಪಂಜರ ಸಿಕ್ತಿದ್ದಾಗೆ ಈ ಮಾಧ್ಯಮಗಳಲ್ಲೆಲ್ಲ ಒಂದು ದೊಡ್ಡ ಸುದ್ದಿ ಆಯಿತು. ಆದರೆ ಮಾಧ್ಯಮಗಳಲ್ಲಿ ಯಾವ ರೀತಿ ಸುದ್ದಿ ಆಯಿತು ಅಂತಂದ್ರೆ, ಅಲ್ಲಿ ಸಿಕ್ಕಿರುವಂತ ಅಸ್ಥಿ ಪಂಜರ ಗಂಡಸಿನ ಅಸ್ಥಿ ಪಂಜರ. ಅಲ್ಲಿ ಈಗ 2 ವರ್ಷಗಳ ಹಿಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಅದು ಅಸ್ಥಿ ಪಂಜರ ಅಂತೇಳಿ ಈ ಮಾಧ್ಯಮಗಳನ್ನೆಲ್ಲ ಬಿಂಬಿಸಿದರು. ಆದರೆ ಅನನ್ಯ ಭಟ್ ಅವರ ತಾಯಿಯಾದಂತ ಸುಜಾತ ಭಟ್ ಅವರ ಪರ ವಕೀಲರು ಇದನ್ನ ಕನ್ಫರ್ಮ್ ಆಗಿ ತಿಳಿಸಿದ್ದಾರೆ. ಇದು 2 ವರ್ಷಗಳ ಹಿಂದೆ ಸತ್ತಂತ ವ್ಯಕ್ತಿಯ ಅಸ್ಥಿ ಪಂಜರವಲ್ಲ, ಇದು ಬಹಳಷ್ಟು ವರ್ಷಗಳ ಹಿಂದೆ ಸತ್ತಿರುವಂತ ವ್ಯಕ್ತಿಯ ಅಸ್ಥಿ ಪಂಜರ ಅಂತೇಳಿ ಈಗ ಆಲ್ರೆಡಿ ವಕೀಲರು ಕೂಡ ತಿಳಿಸಿದ್ದಾರೆ. ಈ ಮಾಧ್ಯಮಗಳು ಜನರ ದಿಕ್ಕು ತಪ್ಪಿಸುವ ಸಲುವಾಗಿ ರೀಸೆಂಟ್ ಆಗಿ ಸತ್ತಂತ ವ್ಯಕ್ತಿಯ ಅಸ್ಥಿ ಪಂಜರ ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ನೋಡೋಣ, ಕಾದು FSL ನ ವರದಿ ಬಂದ ನಂತರ ಪ್ರತಿಯೊಂದು ಸಹ ಹೊರಗಡೆ ಬರುತ್ತೆ. ಬದಲಾಗಿ ಇವತ್ತು ಧರ್ಮಸ್ಥಳದಲ್ಲಿ ಏನಾಗ್ತಿದೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಗಮನಿಸೋದಾದ್ರೆ, ಇವತ್ತು ಕೊನೆಯ ಪಾಯಿಂಟ್ ಆದಂತ 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಅನಾಮಿಕನಿಗೆ ಅಥವಾ ಈ ಭೀಮ ಅಂತ ಏನ್ ಕರಿತಾ ಇದೀವಿ, ಈ ವ್ಯಕ್ತಿಗೆ ತುಂಬಾನೇ ಕಾನ್ಫಿಡೆನ್ಸ್ ಅಥವಾ ನಂಬಿಕೆ ಇದ್ದಂತ ಸ್ಥಳಗಳು ಅಂದ್ರೆ ಅದು 9ರಿಂದ 13ನೇ ಪಾಯಿಂಟ್ಗಳು. ಈ 9ರಿಂದ 12 ಪಾಯಿಂಟ್ಗಳಲ್ಲೂ ಸಹ ಏನೂ ಸಿಕ್ಕಿಲ್ಲ. ಬದಲಾಗಿ ಕೊನೆಯ ಪಾಯಿಂಟ್ ಆದಂತ 13ನೇ ಪಾಯಿಂಟ್ ನಲ್ಲಿ ಏನಾದ್ರೂ ಸಿಗುತ್ತಾ ಅಂತೇಳಿ ಕಾದು ನೋಡ್ಬೇಕು ನಾವು. ಈಗ ಕೊನೆಯ ನಿರೀಕ್ಷೆ ಅಥವಾ ಕೊನೆಯ ನಂಬಿಕೆ ಅಂದ್ರೆ ಅದು 13ನೇ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ 13ನೇ ಪಾಯಿಂಟ್ ತುಂಬಾ ದೊಡ್ಡದಾಗಿರೋದ್ರಿಂದ ಇಲ್ಲಿ ಅಸ್ಥಿ ಪಂಜರ ಸಿಗಬಹುದು ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. ಆದರೆ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಈ ಭೀಮನ ಮೇಲೆ ತುಂಬಾ ನೆಗೆಟಿವ್ ಅನ್ನುವಂಥದ್ದು ಈಗ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ ಭೀಮ ತೋರಿಸಿರುವಂತ 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ಗಳ ಕಾರ್ಯಾಚರಣೆ ಮುಗಿದಿದೆ. ಆದರೆ 6ನೇ ಪಾಯಿಂಟ್ ಅಲ್ಲಿ ಬಿಟ್ಟು ಇನ್ನು ಯಾವುದೇ ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರ ಆಗಲಿ ಅಥವಾ ಮೂಳೆಗಳಾಗಲಿ ಯಾವುದೇ ರೀತಿಯ ಅವಶೇಷಗಳಾಗಲಿ ಕಂಡು ಬಂದಿಲ್ಲ. ಆದ್ದರಿಂದ ಈ ಭೀಮನ ಮೇಲೆ ಸ್ವಲ್ಪ ನೆಗೆಟಿವ್ ಅನ್ನೋದು ಜಾಸ್ತಿ ಆಗಿದೆ. ಮತ್ತೆ ಈ ಮಾಧ್ಯಮಗಳಲ್ಲೂ ಸಹ ನೆಗೆಟಿವ್ ಅನ್ನೋಂಥದ್ದು ಬಿತ್ತರಿಸ್ತಾ ಇದ್ದಾರೆ ಈ ಭೀಮನ ಮೇಲೆ ಅಂತ ಹೇಳ್ಬೋದು. ಇವತ್ತು ಕೊನೆಯ ಪಾಯಿಂಟ್ ಆದಂತ 13ನೇ ಪಾಯಿಂಟ್ ನಲ್ಲಿ ಏನಾದ್ರು ಅಸ್ಥಿ ಪಂಜರ ಸಿಕ್ತು ಅಂತಂದ್ರೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಇಲ್ಲ ಅಂದ್ರೆ ಇದು ಮತ್ತಷ್ಟು ಜಾಸ್ತಿಯಾಗಿ ಜನಸಾಮಾನ್ಯರಲ್ಲೂ ಸಹ ಈ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಅಂದ್ರೆ ಅಸ್ಥಿ ಪಂಜರ ಸಿಗ್ಲಿಲ್ಲ, ಇವನು ನಕಲಿ ಭೀಮ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಜನಗಳು ಬರ್ತಾರೆ. ಆದ್ದರಿಂದ ಇವತ್ತು ಕಾದು ನೋಡ್ಬೇಕಾಗಿದೆ. ತುಂಬಾ ಕುತೂಹಲ ಇರುವಂತ ಒಂದು ಪಾಯಿಂಟ್ ಅಂದ್ರೆ ಅದು 13ನೇ ಪಾಯಿಂಟ್. ಇವತ್ತು ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಮತ್ತೆ ಒಟ್ಟು ಎಷ್ಟು ಅಸ್ಥಿ ಪಂಜರಗಳು ಸಿಕ್ಕಿವೆ ಈ 6ನೇ ಪಾಯಿಂಟ್ ಮತ್ತೆ ಈ ಬಾಂಗ್ಲಾಗುಡ್ಡ ಕಾಡಿನಲ್ಲಿ ಅಂತೇಳಿ ಯಾವುದೇ ರೀತಿ SIT ತಂಡ ಆಗಲಿ ಅಥವಾ ಯಾವುದೇ ಅಧಿಕಾರಿ ಆಗಲಿ ಕನ್ಫರ್ಮ್ ಆಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ನಾವೇನ್ ಕೇಳ್ತಾ ಇದೀವಿ, ಬಾಂಗ್ಲಾಗುಡ್ಡ ಕಾಡಿನಲ್ಲಿ 3 ಅಸ್ಥಿ ಪಂಜರ ಸಿಕ್ಕಿವೆ, 6ನೇ ಪಾಯಿಂಟ್ ನಲ್ಲಿ ಒಂದು 15 ಅಸ್ಥಿ ಪಂಜರ ಸಿಕ್ಕಿವೆ, 16 ಅಸ್ಥಿ ಪಂಜರ ಸಿಕ್ಕಿವೆ ಅಂತ. ಇವೆಲ್ಲ ಊಹಾಪೋಹಗಳಷ್ಟೇ, ಯಾವುದೇ ರೀತಿಯ ಅಫಿಷಿಯಲ್ ಮಾಹಿತಿ ಅಲ್ಲ. ನಮ್ಗೆ ಅಫಿಷಿಯಲ್ ಮಾಹಿತಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಈ SIT ತಂಡ ಒಂದು ಪ್ರೆಸ್ ಮೀಟ್ ಅನ್ನ ಮಡಗಿ ಪ್ರೆಸ್ ಮೀಟ್ ಅಲ್ಲಿ ಬಂದು ಇಷ್ಟು ಅಸ್ಥಿ ಪಂಜರಗಳು ಸಿಕ್ಕಿವೆ, ಈ ರೀತಿ ಬೆಳವಣಿಗೆಗಳಾಗಿವೆ ಅಂತ ಯಾವಾಗ ಅವ್ರು ವಿಚಾರವನ್ನ ಪ್ರಸಾರ ಮಾಡ್ತಾರೋ ಅವಾಗಷ್ಟೇ ನಮಗೆ ಅಫಿಷಿಯಲ್ ಮಾಹಿತಿ ಗೊತ್ತಾಗುವಂಥದ್ದು. ಅಲ್ಲಿಯ ತನಕ ನಾವು ಯಾವುದೇ ಮಾಧ್ಯಮಗಳಲ್ಲಿ ಗಮನಿಸಿದ್ರು ಅಥವಾ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಗಮನಿಸಿದ್ರು ಅದು ಅಫಿಷಿಯಲ್ ಮಾಹಿತಿ ಅಲ್ಲ, ಅದು ಊಹಾಪೋಹ, ಅಂತೆ ಕಂತೆಗಳಷ್ಟೇ. ಆದ್ದರಿಂದ ನಾವು ಅಫಿಷಿಯಲ್ ಮಾಹಿತಿ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ಇನ್ನು ಸಿಕ್ಕಿರ್ತಕ್ಕಂಥ ಈ ಮೂಳೆಗಳು ಅಥವಾ ಅಸ್ಥಿ ಪಂಜರಗಳನ್ನ ಏನ್ ಮಾಡಿದ್ದಾರೆ ಅನ್ನೋದಾದ್ರೆ,
ಅದನ್ನು ಮಣಿಪಾಲ್ ಆಸ್ಪತ್ರೆಯ ಲ್ಯಾಬಿಗೆ ರವಾನೆ ಮಾಡಿದ್ದಾರೆ. ಯಾಕೆ ರವಾನೆ ಮಾಡಿದ್ದಾರೆ ಅಂದರೆ FSLನ ವರದಿಗೋಸ್ಕರ. ಈ FSLನ ವರದಿ ಬರ್ತಿದ್ದಾಗೆ ಆ ಅಸ್ಥಿ ಪಂಜರದ ವಿವರಗಳು ಸ್ವಲ್ಪ ಗೊತ್ತಾಗುತ್ತೆ. ಏನೇನು ಗೊತ್ತಾಗುತ್ತೆ ಅಂದರೆ ಅದು ಹೆಣ್ಣಿನ ಅಸ್ಥಿ ಪಂಜರವ ಅಥವಾ ಗಂಡಿನ ಅಸ್ಥಿ ಪಂಜರವ, ಯಾವ ಏಜ್ನಲ್ಲಿ ಇದ್ದಾಗ ಸತ್ತದ್ದು, ಒಂದಿಷ್ಟು ಮಾಹಿತಿಗಳನ್ನು ಆ FSL ವರದಿ ಬಿಡುಗಡೆ ಮಾಡುತ್ತೆ. ಆ FSLನ ವರದಿ ಬರ್ತಿದ್ದಾಗೆ SID ತಂಡ ಮುಂದಿನ ಕಾರ್ಯಾಚರಣೆಯನ್ನ ನಡೆಸುತ್ತೆ. ಜೊತೆಗೆ ಧರ್ಮಸ್ಥಳದಲ್ಲಿ ಮುಂದಿನ ಬೆಳವಣಿಗೆ ಏನಾಗ್ಬೋದು ಅಂತ ಕೇಳೋದಾದ್ರೆ, ಈಗ ಆಲ್ರೆಡಿ 13 ಪಾಯಿಂಟ್ ಅಂತ ಏನು ಭೀಮನ ಕೈ ಮಾಡಿಸ್ಕೊಂಡಿದ್ರು, ಈಗ ಆ 13 ಪಾಯಿಂಟ್ಗಳಲ್ಲೂ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಮುಕ್ತಾಯವಾಗುತ್ತೆ. ಬಟ್ ಇಲ್ಲಿ ಕಾರ್ಯಾಚರಣೆ ಮುಕ್ತಾಯವಾಗ್ತಿದ್ದಾಗೆ ಭೀಮನ ಕೈಯಲ್ಲಿ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಮಾಡಿಸಿಕೊಳ್ಳುವ ಸಾಧ್ಯತೆ ಇದೆ. ಕನ್ಫರ್ಮ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ ಒಂದು ಗುಂಡಿಯಲ್ಲಿ ಮತ್ತೆ ಬಾಂಗ್ಲಾಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿರೋದ್ರಿಂದ ಇನ್ನಷ್ಟು ಅನುಮಾನಗಳು ಹೆಚ್ಚಾಗಿರುವ ಕಾರಣದಿಂದ ಈ ಭೀಮನ ಕೈಯಲ್ಲಿ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಮಾಡಿಸಿಕೊಂಡು ಅಗಿಯುವಂತ ಕೆಲಸವನ್ನ ಈ SID ತಂಡ ಮಾಡುತ್ತೆ. ಕಾದು ನೋಡ್ಬೇಕಾಗುತ್ತೆ ಈ SID ತಂಡ ಮುಂದೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತೇಳಿ. ಇನ್ನಷ್ಟು ಅಸ್ಥಿ ಪಂಜರಗಳು ಸಿಕ್ಕರೆ ಈ ಆರೋಪಿಗಳನ್ನ ಹಿಡಿಯಲು ಒಂದು ರೀತಿ ಸುಲಭ ದಾರಿ ಸಿಕ್ಕ ಹಾಗೆ ಆಗುತ್ತೆ. ಆದರೆ ಅಸ್ಥಿ ಪಂಜರಗಳು ಸಿಗಲಿಲ್ಲ ಅಂದ್ರೆ ಈ ಅನಾಮಿಕ ವ್ಯಕ್ತಿ, ಈಗ ನಾವೇನ್ ಕರೀತಾ ಇದ್ದೀವಿ ಭೀಮ ಅಂತೇಳಿ, ಈ ವ್ಯಕ್ತಿ 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೇನೆ ಜಡ್ಜು ತಿಳಿಸಿರ್ತಾರೆ, ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು ಸಿಗಲಿಲ್ಲ ಅಂದ್ರೆ ನಿನ್ನ ಮೇಲೆ ಕಠಿಣವಾದ ಕ್ರಮ ಆಗುತ್ತೆ ಅಂತೇಳಿ. ಆ ರೀತಿ ಈ ಭೀಮನ ಮೇಲೆ ಕಠಿಣವಾದ ಕ್ರಮಗಳಾಗುತ್ತೆ. ಅಂದರೆ ಈ ಭೀಮ ಹೇಳುವಂಥದ್ದು ಸುಳ್ಳು ಅಂತೇಳಿ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ. ಆಗ ಈ ಭೀಮನಿಗೆ ಕಾನೂನು ರೀತಿಯಾದಂಥ ಶಿಕ್ಷೆ ಆಗುತ್ತೆ. ಕಾದು ನೋಡೋಣ ಈ ಧರ್ಮಸ್ಥಳದ ಕೇಸ್ ಎಲ್ಲಿಯವರೆಗೆ ಬಂದು ನಿಂತ್ಕೊಳ್ಳುತ್ತೆ ಅಂತೇಳಿ. ಇವತ್ತಿನ ಉತ್ಖನನ ಕಾರ್ಯ ತುಂಬಾನೇ ಕುತೂಹಲವನ್ನು ಮೂಡಿಸಿದೆ. 13ನೇ ಪಾಯಿಂಟ್ನಲ್ಲಿ ಕಾದು ನೋಡೋಣ. ಅದರ ಬಗ್ಗೆ ಅಪ್ಡೇಟ್ ಅನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.